ಇನ್ನು ಇಸ್ರೇಲ್ ಅಟ್ಯಾಕ್ನಲ್ಲಿ ಒಂದೇ ಕುಟುಂಬದ 4 ಬಲಿಯಾಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಸೇರಿ 4 ಹತ್ಯೆಗೈದ ಇಸ್ರೇಲ್. ಕಳೆದ 24 ಗಂಟೆಗಳಲ್ಲಿ 40 ಹಿಜ್ಬುಲ್ಲಾ ಮುಖಂಡರ ಹತ್ಯೆಯಾಗಿದೆ. ಇಬ್ಬರು ಹೆಣ್ಣು ಮಕ್ಕಳ ಸೇರಿ 4 ಹತ್ಯೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 40 ಹಿಜ್ಬುಲ್ಲಾ ಮುಖಂಡರ ಹತ್ಯೆಯಾಗಿದೆ. ಶಸ್ತ್ರಾಸ್ತ್ರಗಳ ಗೋಡೌನ್ ಮತ್ತು ರಾಕೆಟ್ ಉಡಾವಣಾ ತಾಣಗಳು ಕೂಡ ಇಲ್ಲಿ ಧ್ವಂಸವಾಗಿರುವಂಥದ್ದು. ಮಿಲಿಟರಿ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಬೈರುತ್ನ ಅಪಾರ್ಟ್ಮೆಂಟ್ ಮೇಲೆ ಕ್ಷಿಪಣಿಯನ್ನು ಸುರಿಸ್ತಾ ಇದ್ದಾರೆ. ಕೆಫಾರ್ಸರ್ನಲ್ಲಿ ವಾಯುದಾಳಿಯಲ್ಲಿರುವಂತಹ 3 ಬಲಿಯಾಗಿದ್ದಾರೆ. ಯಾಟಾರ್ ಆಗಿರಬಹುದು, ಹರೂಫ್ ಮತ್ತು ಜಬ್ದಿನ್ ಪಟ್ಟಣದಲ್ಲಿ ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ದಾರೆ. ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಟೆಹರಾನ್ನಲ್ಲಿರುವ ಶತಮಾನಗಳಷ್ಟು ಹಳೆಯ ಕೇಂದ್ರದ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಪಾಶ್ಚಾರ್ ಇನ್ಸ್ಟಿಟ್ಯೂಟ್ ಆಫ್ ಇರಾನ್ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇರುವಂತಹ ಇಸ್ರೇಲ್ ಅಟ್ಯಾಕ್ ಒಂದೇ ಕುಟುಂಬದ 4 ಬಲಿಯಾಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಸೇರಿ 4 ಹತ್ಯೆಗೈದಿರುವಂತಹ ಇಸ್ರೇಲ್ ದಾಳಿ. ಕಳೆದ 24 ಗಂಟೆಗಳಲ್ಲಿ 40 ಹಿಜ್ಬುಲ್ಲಾ ಮುಖಂಡರ ಹತ್ಯೆಯಾಗಿದೆ. ಶಸ್ತ್ರಾಸ್ತ್ರಗಳ ಗೋಡೌನ್ ಮತ್ತು ರಾಕೆಟ್ ಉಡಾವಣಾ ತಾಣಗಳನ್ನು ಸಹಿತ ಧ್ವಂಸ ಮಾಡಿದ್ದಾರೆ. ಮಿಲಿಟರಿ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ ಇಲ್ಲಿ ಇಸ್ರೇಲ್. ಬೈರುತ್ನ ಅಪಾರ್ಟ್ಮೆಂಟ್ ಮೇಲೆ ಕ್ಷಿಪಣಿಯ ಸುರಿಮಳೆಯನ್ನು ಸುರಿಸಿದ್ದಾರೆ. ಕೆಫಾರ್ಸರ್ನಲ್ಲಿ ವಾಯುದಾಳಿಯಲ್ಲಿ 3 ಬಲಿಯಾಗಿದ್ದಾರೆ. ಇನ್ನು ಇದರ ಜೊತೆಗೆ ಯಾಟಾರ್ ಮತ್ತು ಹರೂಫ್ ಮತ್ತು ಜಬ್ದಿನ್ ಪಟ್ಟಣದಲ್ಲಿ ಏರ್ ಸ್ಟ್ರೈಕ್ ಅನ್ನು ಸಹಿತ ನಡೆಸಿದ್ದಾರೆ. ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಇಸ್ರೇಲ್ನವರು. ಟೆಹರಾನ್ನಲ್ಲಿರುವ ಶತಮಾನಗಳಷ್ಟು ಹಳೆಯ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಪಾಶ್ಚಾರ್ ಇನ್ಸ್ಟಿಟ್ಯೂಟ್ ಆಫ್ ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇರುವಂತಹ ಇಸ್ರೇಲ್. ಇನ್ನು ಇಸ್ರೇಲ್ ಈಗ ಸದ್ಯದ ಮಟ್ಟಿಗೆ ಇರಾನನ್ನು ಗುರಿಯಾಗಿಸಿಕೊಂಡು, ಇರಾನಿನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಸತತವಾಗಿ ಮಾಡ್ತಾನೆ ಬರ್ತಾ ಇದೆ. ಇದರಿಂದ ಇಸ್ರೇಲ್ನ ಒಂದು ಅಟ್ಯಾಕ್ಗೆ ಒಂದೇ ಕುಟುಂಬದ 4 ಇಲ್ಲಿ ಬಲಿಯಾಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಸೇರಿ 4 ಹತ್ಯೆಗೆದಿರುವಂತಹ ಇಸ್ರೇಲ್ ಈ ಒಂದು ಕಳೆದ 24 ಗಂಟೆಗಳಲ್ಲಿ 40 ಹಿಜ್ಬುಲ್ಲಾ ಮುಖಂಡರ ಹತ್ಯೆಯಾಗಿದೆ. ಏಕಾಏಕಿಯಾಗಿ ಈ ರೀತಿಯಾಗಿ ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ಇರಾನ್ನಲ್ಲಿ ಇದ್ದಂತಹ 40 ಹಿಜ್ಬುಲ್ಲಾ ಮುಖಂಡರು ಹತ್ಯೆಯಾಗಿರುವಂಥದ್ದು. ಶಸ್ತ್ರಾಸ್ತ್ರಗಳ ಗೋಡನ್ಗಳನ್ನು ಮತ್ತು ರಾಕೆಟ್ ಉಡಾವಣಾ ತಾಣಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡಿದೆ ಇಸ್ರೇಲು ಮತ್ತು ಅಮೆರಿಕ ಸದ್ಯದ ಮಟ್ಟಿಗೆ ತಂಪಾಗಿದೆ. ಆದರೆ ಇಸ್ರೇಲ್ ಮಾತ್ರ ಯಾವುದೇ ಕಾರಣಕ್ಕೂ ಇರಾನ್ನ ಬಿಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇರಾನ್ ಮತ್ತು ಇಸ್ರೇಲ್ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾಗಿ ಪ್ರತಿದಾಳಿಗಳನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಸೊ ಹೀಗಿರಬೇಕಾದ್ರೆ ಇಸ್ರೇಲ್ ಈ ಹಿಂದೆಯೂ ಸಹಿತ ಇರಾನ್ನಲ್ಲಿರುವಂತಹ ಪ್ರಮುಖ ನಗರಗಳ ಮೇಲೆ ಮತ್ತು ಕಟ್ಟಡಗಳ ಮೇಲೆ, ಅಲ್ಲಿರುವಂತಹ ಶಾಲಾ ವಿದ್ಯಾರ್ಥಿಗಳ ಮೇಲೂ ಸಹಿತ ಈ ಹಿಂದೆ ಅಟ್ಯಾಕ್ ಒಂದನ್ನು ಮಾಡಿತ್ತು, ದಾಳಿಯೊಂದನ್ನು ಮಾಡಿತ್ತು. ಸೊ ಈಗಲೂ ಸಹಿತ ಇಸ್ರೇಲ್ ಇರಾನ್ನ ಪ್ರಮುಖ ನಗರಗಳ ಮೇಲೆ ಮತ್ತು 40 ಹಿಜ್ಬುಲ್ಲಾ ಮುಖಂಡರಗಳ ಮೇಲೆ ಹತ್ಯೆ ಮಾಡಲಾಗಿದೆ. ಶಸ್ತ್ರಾಸ್ತ್ರಗಳ ಗೋಡನ್ಗಳನ್ನು ಗುರಿಯಾಗಿಸಿಕೊಂಡು, ರಾಕೆಟ್ ಉಡಾವಣಾ ತಾಣಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇರಾನ್ನ ಮಿಲಿಟರಿ ಮೂಲಸೌಕರ್ಯಗಳು ಏನಿರ್ತವೆ ಅವುಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್. ಇನ್ನು ಕೆಫಾರ್ಸರ್ನಲ್ಲಿ ವಾಯುದಾಳಿಯಲ್ಲಿ 3 ಬಲಿಯಾಗಿದ್ದಾರೆ. ಯಾಟಾರ್ ಆಗಿರಬಹುದು, ಹರೂಫ್ ಮತ್ತು ಜಬ್ದಿನ್ ಪಟ್ಟಣದಲ್ಲೂ ಸಹಿತ ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ದಾರೆ. ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮೇಲೂ ಸಹಿತ ಇಸ್ರೇಲ್ ಅಟ್ಯಾಕ್ ಅನ್ನು ನಡೆಸಿದೆ. ಟೆಹರಾನ್ನಲ್ಲಿರುವಂತಹ ಶತಮಾನಗಳಷ್ಟು ಹಳೆಯವಾಗಿರುವಂತಹ ಕೇಂದ್ರದ ಮೇಲೆ ಇಸ್ರೇಲ್ ಏಕಾಏಕಿಯಾಗಿ ದಾಳಿಯನ್ನು ನಡೆಸಿದೆ. ಪಾಶ್ಚಾರ್ ಇನ್ಸ್ಟಿಟ್ಯೂಟ್ ಆಫ್ ಇರಾನ್ ಮೇಲೂ ಸಹಿತ ದಾಳಿಯನ್ನು ನಡೆಸಿದೆ. ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ ಇಸ್ರೇಲ್.